ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ವಿರಕ್ತರ ವ್ಯತ್ಯಾಸ ಅಂತ ತಿಳ್ಕೊಂಡು ಒಂದು ವಿಡಿಯೋ ಮಾಡಿದ್ವಿ. ಅದರ ಒಂದು ಮುಂದಿನ ಭಾಗವನ್ನು ನಾನು ಮತ್ತೆ ಮುಂದುವರಿಸಬೇಕಂತ ಮಾಡಿದ್ದೀನಿ. ಗುರುವಿನ ಒಂದು ಕಾರ್ಯ ಬೇರೆ, ಜಂಗಮ ಕಾರ್ಯ ಬೇರೆ. ಈ ಗುರುಗಳಿಗೆ ಇಂತಿಷ್ಟು ಶಿಷ್ಯರನ್ನು ನೀವು ಶುದ್ಧಿಗೊಳಿಸಬೇಕು, ಇಂತಿಷ್ಟು ಶಿಷ್ಯರನ್ನು ವ್ಯವಸ್ಥಿತವಾಗಿ ನಡೆಸಬೇಕು ಅಂತ ಕೆಲವೊಂದು ಶಿಷ್ಯರ ಮನೆಗಳನ್ನು ವಹಿಸಿಕೊಟ್ಟಿರ್ತಾರೆ. ಅಂಥ ಗುರುಗಳು ಅವರಿಗೆ ದೀಕ್ಷೆ ಮಾಡೋದಾಗಲಿ, ಅವರಿಗೆ ಈ ನೀತಿ ಪಾಠ ಹೇಳೋದಾಗಲಿ, ಹೊರಗಡೆ ಇರುವಂಥ ಅನೇಕ ಕಾರ್ಯಕ್ರಮಗಳಾಗಲಿ ಎಲ್ಲವನ್ನು ವ್ಯವಸ್ಥಿತವಾಗಿ ನಡೆಸಿಕೊಡುವಂಥವನು ಗುರು. ಅವನಿಗೆ ಇಂತಿಷ್ಟು ಶಿಷ್ಯರ ಮನೆಗಳು ಅಂತ ಇರ್ತವೆ, ಅವರಿಗೆಲ್ಲ ದೀಕ್ಷೆ ಮಾಡಬೇಕು ಅಂತ ಇರ್ತದೆ. ಆದರೆ ಜಂಗಮ ಕಾರ್ಯ ಅದಕ್ಕಿಂತಲೂ ದೊಡ್ಡದು. ಅವರಿಗೆ ದೀಕ್ಷೆ ಮಾಡೋ ಹಕ್ಕಿಲ್ಲ ಅಂತ ಹೇಳ್ತಾರೆ. ಹಕ್ಕಲ್ಲ, ಅವರಿಗೆ ದೀಕ್ಷೆ ಮಾಡುವಂಥ ಹಕ್ಕಿನಕ್ಕಿಂತಲೂ ಮೇಲ್ಮಟ್ಟ ಒಂದು ವಿಚಾರವನ್ನು ಅವರು ಹೇಳುವಂಥ ಒಂದು ಪ್ರಕ್ರಿಯೆ ಅದರಲ್ಲಿ ನಡೀತದೆ. ಏನಂತಂದರೆ, ಆತ್ಮಜ್ಞಾನದ ಕಡೆಗೆ ಅವರನ್ನು ಒಯ್ದು ಅವರಿಗೆ ಆ ಆತ್ಮಜ್ಞಾನವನ್ನು ಮಾಡುವಂಥ ಒಂದು ಪ್ರಕ್ರಿಯೆ ಜಂಗಮನ ಕಾರ್ಯ ಆಗಿರ್ತದೆ. ಅದಕ್ಕಂತಲೇ ಬಸವಣ್ಣನವರು ಗುರುಪದೇಶ ಮಂತ್ರವೈದ್ಯ ನೋಡ, ಜಂಗಮೋಪದೇಶ ಶಸ್ತ್ರವೈದ್ಯ ನೋಡ ಎಂದು ಅವರು ತಮ್ಮ ವಚನದಲ್ಲಿ ಹೇಳ್ತಾರೆ. ಗುರು ಉಪದೇಶ ಮಂತ್ರವೈದ್ಯ, ಜಂಗಮೋಪದೇಶ ಶಸ್ತ್ರವೈದ್ಯ. ಇದನ್ನು ಮತ್ತೆ ಮುಂದುವರೆದವ್ರು ಹೇಳ್ತಾರೆ, ಭವರೋಗವ ಕಳೆವ ಪರಿಯ ನೋಡ, ಕೂಡಲ ಸಂಗನ ಶರಣರ ಕಾಯಕ ಇದು ಮಡಿವಾಳನ ಕಾಯಕದಂತೆ ಅಂತ ಹೇಳ್ತಾರೆ. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಗುರು ಉಪದೇಶ ಮಂತ್ರವೈದ್ಯ ಅಂತಂದಾಗ ನಾವು ಇದರಿಂದ ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ನಮ್ಮ ಗುರುಗಳು ಹೇಳ್ತಿದ್ರು, ಅಪ್ಪಾಜಿಯವರು, ಮಂತ್ರವೈದ್ಯ ಅಂತಂದರೆ ಇದು ಫ್ಯಾಮಿಲಿ ಡಾಕ್ಟ್ರ್ ಇದ್ದಂಗೆ. ಹೊರಗಿನ ಕೆಲವೊಂದು ನೆಗಡಿ, ಕೆಮ್ಮು, ಜ್ವರ ಇವನ್ನೆಲ್ಲ ವಾಸಿ ಮಾಡುವಂಥ ನಮ್ಮ ಒಂದು ಮನೆ ಡಾಕ್ಟ್ರುಗಳು ಏನಿರ್ತಾರೆ, ಅವರು ಮೇಲಿನ ಔಷಧಿಯನ್ನು ಕೊಟ್ಟು ಇಂಜೆಕ್ಷನ್ ಮಾಡಿ ಏನೇನೋ ಮಾಡಿ ಆ ಒಂದು ನಮಗೆ ಬಂದಿರುವಂಥ ಕಾಯಿಲೆಯನ್ನು ಕಡಿಮೆ ಮಾಡ್ತಾರೆ. ಆದರೆ ಒಳಗೆ ಏನಾದರೂ ಒಂದು ಗಡ್ಡೆ, ಏನಾದರೂ ಒಳಗೆ ವ್ಯತ್ಯಾಸ ಆದರೆ, ಹೊಟ್ಟೆಯೊಳಗೆ ಏನಾದರೂ ಕ್ಯಾನ್ಸರ್ ಆದರೆ, ಇಂಥ ಕೆಲವೊಂದು ಶಸ್ತ್ರಚಿಕಿತ್ಸೆ ಸರ್ಜರಿ ಮಾಡುವಂಥ ಒಂದು ಪ್ರಮೇಯ ಬಂದಿದ್ದಾದ್ರೆ ಅದು ಸರ್ಜನ್ ಕಡೆಗೆ ನಾವು ಹೋಗಬೇಕಾಗ್ತದೆ. ಅಂಥ ಸರ್ಜನ್ ಅದರ ಒಂದು ಅನುಭವ ಪಡೆದಂಥವ್ರು. ಈ ಫ್ಯಾಮಿಲಿ ಡಾಕ್ಟ್ರುಗಳೆಲ್ಲ ನಮ್ಮ ಕಾಯಿಲೆ ವಾಸಿ ಮಾಡ್ತಾರೆ ಸರಿ, ಆದರೆ ಅಂಥ ಒಂದು ದೊಡ್ಡ ಕಾಯಿಲೆಗಳನ್ನು ಆಪ್ರೇಷನ್ ಮಾಡಿ ಅದನ್ನು ವಾಸಿ ಮಾಡಬೇಕಾದ್ರೆ ಅಂಥ ಸರ್ಜನ್ ಡಾಕ್ಟ್ರ್ ನಮಗೆ ಬೇಕಾಗ್ತಾರೆ. ಆ ಸರ್ಜನ್ ಥರ ಜಂಗಮೋಪದೇಶ, ಗುರುಪದೇಶ ಮಂತ್ರವೈದ್ಯ, ಜಂಗಮೋಪದೇಶ ಶಸ್ತ್ರವೈದ್ಯ ನೋಡ. ಅದಕ್ಕೆ ಒಳಗಿರುವಂಥ ಒಂದು ಕಾಯಿಲೆಯನ್ನು ಶಸ್ತ್ರಚಿಕಿತ್ಸೆಯಿಂದ ಅದನ್ನು ವಾಸಿ ಮಾಡುವಂಥವರು ಜಂಗಮರು ಅಂತ. ಅಂದ್ರೆ ಅರ್ಥ ಏನು ರೀ? ಹೊರಗಿನ ನೀತಿ ರೀತಿಗಳನ್ನು ತಿದ್ದುವಂಥವ್ರು ಗುರುಗಳು, ಒಳಗಿನ ಭವರೋಗವನ್ನು ಕಳೆಯುವಂಥವರು, ಆತ್ಮಜ್ಞಾನದ ಕಡೆಗೆ ನಮ್ಮನ್ನು ಕೊಂಡೊಯ್ಯುವಂಥವರು, ಅರಿವಿನ ನೆಲೆಯಲ್ಲಿ ಸ್ಥಿರವಾಗಿ ನಿಲ್ಲಿಸುವಂಥವರು, ಅಧ್ಯಾತ್ಮ ಬೋಧೆ ಮಾಡುವಂಥವರು ಜಂಗಮರು. ಅಧ್ಯಾತ್ಮ ಬೋಧೆ ಅಂದರೆ ಜಂಗಮ ಅಂದರೆ ಏನು ಅನ್ನುವಂಥದ್ದು ನಾನು ಆಮೇಲೆ ಮತ್ತೆ ಶರಣರು ಯಾವುದಕ್ಕೆ ಜಂಗಮ ಅಂದರು ಅನ್ನೋದು ಆಮೇಲೆ ಚರ್ಚೆ ಮಾಡೋಣ. ಅಂಥ ಒಂದು ಜಂಗಮ ಕಾರ್ಯ ಶಸ್ತ್ರವೈದ್ಯ ಅಂತ ಹೇಳಿದರು. ಭವರೋಗವ ಕಳೆವ ಪರಿಯ ನೋಡ, ಇದು ಕೂಡಲ ಸಂಗನ ಶರಣರ ಒಂದು ಅನುಭವ ಹ್ಯಾಂಗಿದೆ ಅಂತಂದರೆ ಮಡಿವಾಳನ ಕಾಯಕದಂತೆ. ಮಡಿವಾಳ ಬಟ್ಟೆ ಹರಿಬೇಕು ಅಂತ ತಿಳ್ಕೊಂಡು ಅವನು ಬಡಿಯೋದಿಲ್ಲ, ಬಟ್ಟೆಯಲ್ಲಿರುವಂಥ ಆ ಒಂದು ಹೊಲಸನ್ನು ತೆಗಿಬೇಕು ಅಂತ ತಿಳ್ಕೊಂಡವನು ಆ ಬಟ್ಟೆಯನ್ನು ಹಿಸುಕ್ತಾನೆ, ತಿಕ್ತಾನೆ, ಬಡಿತಾನೆ. ಅದೇ ಪ್ರಕಾರವಾಗಿ ಈ ಒಂದು ಒಳಗಿರುವಂಥ ಆ ಒಂದು ಭವರೋಗವನ್ನು ತೆಗಿಬೇಕಾದ್ರೆ ಅನುಭವವನ್ನು ಅವನಿಗೆ ಕೊಡಬೇಕಾಗ್ತದೆ. ಅಂಥದ್ದನ್ನು ಆ ಒಂದು ಜಂಗಮ ಮೂರ್ತಿ ಮಾಡಲಿಕ್ಕೆ ಸಾಧ್ಯ ಇದೆ. ಅಂದರೆ ಅವನು ಆತ್ಮಜ್ಞಾನಿಯಾಗಿರುವಂಥ ಜಂಗಮ ಪುಂಗವ, ಅವನು ಅಂತರಂಗದ ಒಂದು ಶುದ್ಧಿಯನ್ನು ಗೊಳಿಸುವಂಥವ, ಅಧ್ಯಾತ್ಮ ಬೋಧೆ ಮಾಡುವಂಥವ ಶಸ್ತ್ರವೈದ್ಯ ಅಂತ ತಿಳ್ಕೊಂಡು ಹೇಳಿದ್ರು. ಅದಕ್ಕೆ ಅಂಥ ಒಂದು ಶಸ್ತ್ರ ವೈದ್ಯನಾಗಿರುವಂಥ ಜಂಗಮ ಸ್ಥಳ ವಿರಕ್ತರದು. ಅದಕ್ಕೆ ಅವರಿಗೆ
ನಿರ್ದಿಷ್ಟವಾದಂಥ ಶಿಷ್ಯರು ಇರೋದಿಲ್ಲ. ಜಗತ್ತೇ ಅವರ ಶಿಷ್ಯರು, ಎಲ್ಲ ಜಾತಿಯವರು ಅವರ ಶಿಷ್ಯರು. ಯಾರು ಬೇಕೋ ಅವರು ಬಂದು ತಮ್ಮ ದುಃಖವನ್ನು ಹೇಳ್ಕೊಳ್ಬೋದು, ತಮ್ಮ ಅಂತರಂಗದ ಸಮಸ್ಯೆಗಳನ್ನು ಹೇಳ್ಕೊಳ್ಬೋದು. ಅವರು ಎಂಥ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ, ಈ ಒಂದು ಭವಸಾಗರದಲ್ಲಿ ಸಂಸಾರದಲ್ಲಿ ಸಿಕ್ಕು ಒದ್ದಾಡ್ತಿರ್ತಾರೆ, ಅವರಿಗೆಲ್ಲ ಆಧ್ಯಾತ್ಮದ ಬೋಧೆಯನ್ನು ಮಾಡಿ ಅವರಿಗೆ ಶಾಂತಿಯ ಕಡೆಗೆ ಒಯ್ತಾರಲ್ಲ, ಅದು ಒಂದು ವಿರಕ್ತನ ಕಾರ್ಯ ಅಥವಾ ಜಂಗಮ ಕಾರ್ಯ ಅಂತ ಹೇಳ್ಬೋದು. ಅಂಥ ಗುರು ವಿರಕ್ತರ ವ್ಯತ್ಯಾಸ ಈ ರೀತಿಯಲ್ಲಿ ನಾವು ಹೇಳ್ಬೋದು. ಮತ್ತು ಜಂಗಮ ಅಂತಂದರೆ ನಾನು ನಿಮಗೆ ಮೊದಲಿನ ಒಂದು ವಿಡಿಯೋದಾಗ ಹೇಳಿದ್ದೀನಿ. ಜಂಗಮ ಅಂತಂದರೆ ಚಲಿಸುವುದಂದರೆ ಚೈತನ್ಯ ಅಂದರೆ ಆತ್ಮ, ಎಲ್ಲ ಜೀವರಾಶಿಯಲ್ಲಿ ಇರುವಂಥ ಆತ್ಮ. ಅದು ಎಲ್ಲ ಜೀವರಾಶಿಯು ಚೈತನ್ಯವನ್ನು ಹೊಂದಿರೋದ್ರಿಂದ ಜಂಗಮ ಸ್ವರೂಪ. ಆ ಚೈತನ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೊರಟಿರುವಂಥವನು ಜಂಗಮ ಮೂರ್ತಿ. ಆತ್ಮಜ್ಞಾನ ಮಾಡಿಕೊಂಡಂಥವ ಜಂಗಮ ಪುಂಗವ. ಅಂಥ ಒಂದು ಜಂಗಮ ಅಂದರೆ ಚೈತನ್ಯವನ್ನು ಚಲಿಸುವಂಥದ್ದು ಅಂದರೆ ಚೈತನ್ಯವನ್ನು ನಮ್ಮೊಳಗಿರುವಂಥ ಆತ್ಮಸ್ವರೂಪ, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೊಂಟಂಥ ಯೋಗಿ ಜಂಗಮ. ಆ ಒಂದು ಚೈತನ್ಯ ಇರುವಂಥ ಜೀವರಾಶಿ ಎಲ್ಲ ಜಂಗಮ ಅಂತ ಶರಣರು ಹೇಳಿದರು. ಅದು ಅವರ ವಚನಗಳನ್ನು ಉದಾಹರಿಸಿ ನಾನು ಇನ್ನೂ ಭಾಳಷ್ಟು ವಚನಗಳನ್ನು ನಿಮಗೆ ಹೇಳ್ತಾ, ಆ ಜಂಗಮ ಅಂತಂದ್ರೆ ಅವರು ಯಾರಿಗಂದರು ಅಂತ ಹೇಳೋಣ. ಮತ್ತು ನಾಳೆ ದಿವಸ ಗುರು ವಿರಕ್ತರ ವ್ಯತ್ಯಾಸವನ್ನೇ ಇನ್ನೂ ಸ್ವಲ್ಪ ನಾನು ಹೇಳಬಯಸ್ತೇನೆ. ತಾವೆಲ್ಲರೂ ಈ ಒಂದು ವಿಡಿಯೋವನ್ನು ಮನಸ್ಫೂರ್ತಿಯಾಗಿ ಹಂಬಲದಿಂದ ಏಕಾಗ್ರದಿಂದ ಇದನ್ನು ನೋಡಬೇಕು ಅಂತ ಹೇಳ್ತಾ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಶರಣು ಶರಣಾರ್ಥಿ.